ನಮಸ್ಕಾರ ವಿಡಿಯೋ ಟೈಮ್ ವೀಕ್ಷಕ ಮಿತ್ರರೇ, ಇಂದು ನಾವು ಮಾತನಾಡಲಿರುವುದು ಒಂದು ದೇಶದ ಬಗ್ಗೆ ಅಲ್ಲ, ಒಂದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಾಗರಿಕತೆ ಬಗ್ಗೆ. ಅದು ಇರಾನ್. ಒಂದು ಕಡೆ ಪುರಾತನ ಸಾಮ್ರಾಜ್ಯಗಳ ಹೆಮ್ಮೆ, ಮತ್ತೊಂದು ಕಡೆ ಕಠಿಣ ಧಾರ್ಮಿಕ ಆಡಳಿತ, ಮತ್ತೆ ಇನ್ನೊಂದು ಕಡೆ ಸ್ವತಂತ್ರ ಬಯಸುವ ಯುವ ಜನತೆ. ಇರಾನ್ ಎಂಬ ಹೆಸರು ಕೇಳಿದ್ರೆ ಯುದ್ಧ, ಅಣುಬಾಂಬ್, ಪ್ರತಿಭಟನೆಗಳು ನಮ್ಮ ಮನಸ್ಸಿಗೆ ಬರುತ್ತದೆ. ಆದರೆ ಇರಾನ್ ಇದಕ್ಕಿಂತ ಬಹಳ ದೊಡ್ಡ ಕಥೆಯನ್ನೇ ಹೊಂದಿದೆ. ಇಂದು ನಾವು ತಿಳಿಯಲಿರುವುದು ಇರಾನ್ ಹೇಗೆ ಹುಟ್ಟಿತ್ತು ಅನ್ನೋದನ್ನ, ಧರ್ಮ ಹೇಗೆ ಆಳ್ವಿಕೆ ಆಯಿತು, ಜನರು ಹೇಗೆ ಬದುಕುತ್ತಿದ್ದಾರೆ, ಇವತ್ತಿನ ಇರಾನ್ ಏನು ಎದುರಿಸುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಏನು ಆಗಬಹುದು. ಈ ಕತೆ ನಿಮಗೆ ಇರಾನ್ ಅನ್ನ ಹೊಸ ಕಣ್ಣಿನಿಂದ ನೋಡುವಂತೆ ಮಾಡುತ್ತದೆ. ಇರಾನ್ ಎಂದರೆ ಮೊದಲು ಪರ್ಷಿಯಾ. ಇಂದಿನಿಂದ ಸುಮಾರು 500 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಅಭಿವೃದ್ಧಿಯಾದ ನಾಗರಿಕತೆ ಇತ್ತು. ಕ್ರಿಸ್ತಪೂರ್ವ 550ರಲ್ಲಿ ಸೈರಸ್ ದಿ ಗ್ರೇಟ್ ಎಂಬ ಮಹಾರಾಜ ಅಕೆಮೆನಿಡಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಅವನು ಕೇವಲ ಯುದ್ಧ ವೀರನಲ್ಲ, ಅವನು ಮಾನವ ಹಕ್ಕುಗಳ ಪಿತಾಮಹ. ಅವನು ಹೇಳಿದನು, ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನ ಪಾಲಿಸಬಹುದು, ಯಾರನ್ನೂ ಬಲವಂತವಾಗಿ ಬದಲಾಯಿಸಬಾರದು, ಎಲ್ಲ ಜನಾಂಗಗಳಿಗೂ ಗೌರವ ಇರಬೇಕು. ಇದು ಇಂದಿನ ಜಗತ್ತಿಗೂ ಮಾದರಿ. ಡೇರಿಯಸ್ ಕಾಲದಲ್ಲಿ ಪರ್ಷಿಯಾ ಸಾಮ್ರಾಜ್ಯ ಭಾರತದಿಂದ ಯುರೋಪ್ವರೆಗೆ ಹರಡಿತು. ರಸ್ತೆಗಳು, ಕಾನೂನು, ತೆರಿಗೆ ವ್ಯವಸ್ಥೆ ಇವೆಲ್ಲವೂ ಪರ್ಷಿಯಾ ಕೊಡುಗೆ. ಆದರೆ ಇತಿಹಾಸ ಎಂದಿಗೂ ಒಂದೇ ಕಡೆ ನಿಲ್ಲುವುದಿಲ್ಲ. ಅಲೆಕ್ಸಾಂಡರ್ ದಾಳಿಯ ಗ್ರೀಕ್ ಯುವರಾಜ ಅಲೆಕ್ಸಾಂಡರ್ ದಿ ಗ್ರೇಟ್ ಪರ್ಷಿಯಾ ಮೇಲೆ ದಾಳಿ ಮಾಡಿದ. ಅವನು ನಗರವನ್ನ ಗೆದ್ದ. ಪರ್ಸೆಪೋಲಿಸ್ ಸುಟ್ಟ. ಸಾಮ್ರಾಜ್ಯ ಕುಸಿಯಿತು. ಆದರೆ ಪರ್ಷಿಯನ್ ಸಂಸ್ಕೃತಿ ನಾಶವಾಗಲಿಲ್ಲ. ಇದೇ ಇರಾನ್ ವಿಶೇಷತೆ. ರಾಜರು ಬದಲಾಗಿದ್ರು, ಆದರೆ ಆತ್ಮ ಉಳಿಯಿತು. ಇಸ್ಲಾಂ ಬರುವ ಮೊದಲು ಇರಾನ್ನ ಧರ್ಮ ಜರತುಷ್ಟ್ರ ಧರ್ಮ. ಇರಾನ್ ಧರ್ಮ ಜರತುಷ್ಟ್ರ ಧರ್ಮ. ಇದರ ತತ್ವ ಸತ್ಯ ವರ್ಸಸ್ ಅಸತ್ಯ, ಬೆಳಕು ವರ್ಸಸ್ ಕತ್ತಲೆ, ಒಳ್ಳೆಯ ಕಾರ್ಯವೇ ದೇವರ ಪೂಜೆ. ಈ ಧರ್ಮವೇ ನಂತರ ಇಸ್ಲಾಂ, ಕ್ರೈಸ್ತ, ಯಹೂದಿ ಧರ್ಮಗಳಿಗೆ ಪ್ರೇರಣೆ. ಇಂದಿಗೂ ಇರಾನ್ನಲ್ಲಿ ಅಲ್ಪಸಂಖ್ಯಾತ ಜರತುಷ್ಟ್ರರು ಇದ್ದಾರೆ. 7ನೇ ಶತಮಾನದಲ್ಲಿ ಅರಬ್ ಮುಸ್ಲಿಂ ಸೇನೆಗಳು ಇರಾನ್ ಪ್ರವೇಶಿಸಿದವು. ಇರಾನ್ ನಿಧಾನವಾಗಿ ಇಸ್ಲಾಂ ಸ್ವೀಕರಿಸಿತ್ತು. ಆದರೆ ಇಲ್ಲಿಯ ಮಹತ್ವದ ತಿರುವು ಏನೆಂದರೆ, ಇರಾನ್ ಶಿಯಾ ಇಸ್ಲಾಂ ಆಯ್ಕೆ ಮಾಡಿಕೊಂಡಿತ್ತು. ಶಿಯಾ ನಂಬಿಕೆ ಮಹಮ್ಮದ್ ನಂತರ ಅಲಿ ಮತ್ತು ಅವರ ಕುಟುಂಬವೇ ನಿಜವಾದ ನಾಯಕರು. ಇದು ಕೇವಲ ಧರ್ಮವಲ್ಲ, ಇದು ರಾಜಕೀಯ, ಹೋರಾಟ ಮತ್ತು ತ್ಯಾಗದ ಕಥೆ. ಇಮಾಮ್ ಹುಸೇನ್ ಶಹೀದ್ ಇರಾನ್ ಜನರ ಮನಸ್ಸಿನಲ್ಲಿ ಇಂದಿಗೂ ಜೀವಂತ. ಅನ್ಯಾಯದ ವಿರುದ್ಧ ನಿಲ್ಲುವುದು ಇರಾನ್ ಸಂಸ್ಕೃತಿಯ ಭಾಗವಾಯಿತು. ಪರ್ಷಿಯನ್ ಭಾಷೆ, ಕಾವ್ಯ ಮತ್ತು ಸಂಸ್ಕೃತಿ. ಇರಾನ್ ಹೃದಯ ಪರ್ಷಿಯನ್ ಭಾಷೆ. ರೂಮಿ, ಹಾಫೀಜ್, ಫಿರ್ದೋಸ್ ಈ ಕವಿಗಳು ದೇವರಂತೆ ಗೌರವ ಪಡೆದಿದ್ದಾರೆ. ಇರಾನ್ ಮನೆಗಳಲ್ಲಿ ಕಾವ್ಯ ಓದುವುದು, ಪ್ರಾರ್ಥನೆ ಅಷ್ಟೇ ಪವಿತ್ರ. ಯುದ್ಧಗಳ ನಡುವೆ ಕೂಡ ಕಲೆ ಜೀವಂತವಿತ್ತು. 20ನೇ ಶತಮಾನದಲ್ಲಿ ಶಹಾರಾಜರು ಇರಾನ್ ಆಳಿತು. ಪಾಶ್ಚಾತ್ಯ ಉಡುಪು, ಪಾಶ್ಚಾತ್ಯ ಜೀವನ ಶೈಲಿ ಎಲ್ಲವೂ ಬಂತು. ಆದರೆ ಜನರಿಗೆ ಸ್ವತಂತ್ರ ಇರಲಿಲ್ಲ. ಭ್ರಷ್ಟಾಚಾರ ಹೆಚ್ಚಿತ್ತು. ಧರ್ಮವನ್ನ ತುಳಿಯಲಾಗಿತ್ತು. ಜನರೊಳಗೆ ಕೋಪ ಕುದಿತಿತ್ತು. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಯಿತು. ಖೊಮೇನಿ ನಾಯಕತ್ವದಲ್ಲಿ ಶಹ ಪಲಾಯನ ಮಾಡಿದ. ಇರಾನ್ ಇಸ್ಲಾಮಿಕ್ ಗಣರಾಜ್ಯ ಆಯಿತು. ಧರ್ಮವೇ ಕಾನೂನಾಯಿತು. ಇದೇ ಇವತ್ತಿನ ಇರಾನಿನ ಮೂಲ. ಇರಾನ್ ಜನರು ವಿದ್ಯಾವಂತರು, ಆತಿಥ್ಯಶೀಲರು, ಕಲೆಪ್ರಿಯರು. ಮಹಿಳೆಯರು ಹಿಜಾಬ್ ಕಡ್ಡಾಯ, ಆದರೆ ಶಿಕ್ಷಣದಲ್ಲಿ ಮುಂಚೂಣಿ. ಯುವ ಜನತೆ ಸೋಷಿಯಲ್ ಮೀಡಿಯಾ, VPN ಬಳಕೆ, ಬದಲಾವಣೆಯ ಬಯಕೆ. ಅಮೆರಿಕ ಮತ್ತು ಪಶ್ಚಿಮ ದೇಶಗಳ ನಿರ್ಬಂಧಗಳು ಇರಾನ್ ಆರ್ಥಿಕತೆಯನ್ನ ಕುಗ್ಗಿಸಿದ್ವು. ಬೆಲೆ ಏರಿಕೆ, ನಿರುದ್ಯೋಗ, ಜನರ ಹತಾಶೆ. ಆದರೂ ಜನರು ಬದುಕುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಮುನ್ನಡೆಸಿದ ಪ್ರತಿಭಟನೆಗಳು ಇಡೀ ಜಗತ್ತಿನ ಗಮನವನ್ನು ಸೆಳೆದವು. ಇದು ಕೇವಲ ಹಿಜಾಬ್ ವಿಷಯವಲ್ಲ, ಇದು ಗೌರವ ಮತ್ತು ಸ್ವಾತಂತ್ರ್ಯದ ಪ್ರಶ್ನೆ. ಇರಾನ್ ವರ್ಸಸ್ ಅಮೆರಿಕ, ಇರಾನ್ ವರ್ಸಸ್ ಇಸ್ರೇಲ್, ಇರಾನ್ ಅಣು ಕಾರ್ಯಕ್ರಮ ಇವು ಎಲ್ಲವೂ ಭವಿಷ್ಯದ ದೊಡ್ಡ ಪ್ರಶ್ನೆಗಳು. 3 ಸಾಧ್ಯತೆಗಳು: ಸುಧಾರಣೆ, ಕಠಿಣ ಆಡಳಿತ, ದೊಡ್ಡ ರಾಜಕೀಯ ಬದಲಾವಣೆ. ಒಂದು ಮಾತ್ರ ಖಚಿತ, ಇರಾನ್ ಸುಮ್ಮನೆ ಇರದು. ಇರಾನ್ ಒಂದು ದೇಶವಲ್ಲ, ಅದು ಒಂದು ಹೋರಾಟದ ಕತೆ. ಅನ್ಯಾಯದ ವಿರುದ್ಧ ನಿಲ್ಲುವ ಮನಸ್ಸು, ಸಂಸ್ಕೃತಿಯ ಹೆಮ್ಮೆ, ಭವಿಷ್ಯದ ಕನಸು. ಇದು ಇರಾನ್ನ ಕತೆ. ಇನ್ನೂ ಮುಗಿದಿಲ್ಲ. ಹೋರಾಟ ನಿರಂತರ. ಈ ಸುದ್ದಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.